ಏಸು ರೂಪಾಯಿಗೆ ಕೊಂಡುಕೊಂಡೆವ್ವ ಶ್ರೀರಾಮದಾಸರು ಬರೆದಿರ್ತಕ್ಕಂತಹ ಒಂದು ಪದ್ಯ ಆಗಿದೆ ನೋಡಿ. ಏಸು ರೂಪಾಯಿಗೆ ಕೊಂಡುಕೊಂಡೆವ್ವ ಒಸರುವ ಗಡಿಗೆ. ಸೊ ಅಂದರೆ ಇಲ್ಲಿ ಏಸು ರೂಪಾಯಿಗೆ ಅಂದರೆ ಏಸು ಅಂದರೆ ಜೀಸಸ್ ಅನ್ಕೋಬೇಡಿ. ಇಲ್ಲಿ ಅವರು ಹಳೆಗನ್ನಡದಲ್ಲಿ ಕೇಳ್ತಾ ಇದ್ದಾರೆ, ಏಸು ರೂಪಾಯಿಗೆ ಕೊಂಡುಕೊಂಡೆವ್ವ ಒಸರುವ ಗಡಿಗೆ. ಅಂದರೆ ಏಸು ರೂಪಾಯಿಗೆ ಅಂತಂದರೆ ಎಷ್ಟು ರೂಪಾಯಿಗೆ ನೀನು ತಗೊಂಡಿದ್ಯಾ ಒಸರುವ ಗಡಿಗೆ. ಸೊ ಒಸರುವ ಗಡಿಗೆ ಅಂದರೆ ಇದೇನು ತುಂಬಿದ ಒಂದು ಮಡಕೆಯಲ್ಲಿ ನೀರು ಚೆಲ್ತಾ ಇರುತ್ತಲ್ವ, ಹಿಂಗೆ ಅಣಿಯಾಗಿ. ಸೊ ಅದನ್ನು ನಾವು ಒಸರುವ ಗಡಿಗೆ ಅಂತ ಕರಿತೀವಿ. ಈ ಒಂದು ಒಸರುವ ಗಡಿಗೆನ ಈ ಒಂದು ಪದ್ಯದಲ್ಲಿ ಮಾನವನ ದೇಹಕ್ಕೆ ಹೋಲಿಸಿದ್ದಾರೆ ನಮ್ಮ ಶ್ರೀರಾಮದಾಸರು. ಬನ್ನಿ ಮುಂದಕ್ಕೆ ನೋಡೋಣ. ಏಸು ರೂಪಾಯಿಗೆ ಕೊಂಡುಕೊಂಡೆವ್ವ, ಏಸು ರೂಪಾಯಿಗೆ ಕೊಂಡುಕೊಂಡು ಏಸಿಕೊಳ್ಳದೆ ಇದನ್ನು ನೀನು ಬೇಸರಿಲ್ಲದೆ ತೊಳೆಯುತ್ತಿದ್ದಿ, ವಾಸನಿಕ್ಕಿ ನಾರುತ್ತಿದೆ. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ ಎಷ್ಟು ರೂಪಾಯಿಗೆ ತಗೊಂಡಿದ್ಯಾ ಈ ಒಂದು ದೇಹನ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏಸಿಕೊಳ್ಳದೆ ಇದನ್ನು ನೀನು ಬೇಸರಿಲ್ಲದೆ ತೊಳೆಯುತ್ತಿದ್ದೀಯಾ, ವಾಸನಿಕ್ಕಿ ನಾರುತ್ತಿದೆ ಅಂತಂದರೆ ಸೊ ಈ ಒಂದು ದೇಹ ಅನ್ನೋದು ಸೊ ನಾರ್ತಾ ಇದೆ. ಸೊ ನೀನು ಎಷ್ಟಂತ ಅದನ್ನು ಸ್ವಚ್ಛ ಮಾಡ್ತಾ ಇದೆಯಾ, ಆ ಒಂದು ಬೇಸರಿಲ್ಲದೆ ತೊಳೆಯುತ್ತೆ ಅಂದರೆ ಯಾವುದೇ ರೀತಿಯಾದಂತಹ ಬೇಸರನೇ ಇಲ್ದಿರಂಗೆ ಆ ಒಂದು ದೇಹನ ನೀನು ತೊಳಿತಾ ಇದೆಯಾ. ಸೊ ಅದು ಒಂದಲ್ಲ ಒಂದಿನ ನಶಿಸಿ ಹೋಗುತ್ತೆ. ಆದ್ರೂ ಆ ಒಂದು ನೀನು ಬೇಸರನೇ ಇಲ್ದಿರಂತಹ ಆ ಒಂದು ಒಸರುವ ಗಡಿಗೆಯ ಆ ದೇಹವನ್ನು ನೀನು ತೊಳಿತಾ ಇದೆಯಲ್ಲ, ವಾಸನೆ ಬರ್ತಾ ಇದ್ದರೆ ಬೇಸರ ಇಲ್ದಿರನೇ ತೊಳಿತಾ ಇದೆಯಲ್ಲ ಅನ್ನೋ ಒಂದು ಅರ್ಥನ ಈ ಒಂದು ಪದ್ಯದ ಭಾಗದಲ್ಲಿ ಹೇಳ್ತಾರೆ. ಮುಂದಿನ ನೋಡೋಣ ಬನ್ನಿ. ಎಂಥ ಕುಂಬಾರಿದನು ಮಾಡಿದ ಎಷ್ಟು ಕಾಲದಿ, ಕುಂತು ಇದಕ್ಕೆ ಶೋಧ ಹುಡುಕಿದ ಅವನು ಅದಾವ, ಸಂತೆಯೊಳಗೆ ಕಂತು ಮಾರಿದ ಕೊಂಡೇನುಳಿ ತಿಳಿದು, ತಂತು ತಿಳಿಯದೆ ಒತ್ತುಕೊಂಡು ನಿಂತಿದರ ಕ್ಯಾಲಿನೊಳಗೆ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾನಂದರೆ ಏನು ಹೇಳ್ತಾ ಇದ್ದಾರೆ ಕವಿ ಅಂತಂದರೆ, ಯಾವ ಕುಂಬಾರ ಎಷ್ಟು ಕಾಲ ಟೈಮ್ ತಗೊಂಡು ಶೋಧನೆಗಳನ್ನ ಮಾಡಿ ನಿಮ್ಮನ್ನು ಅವರು ತಯಾರು ಮಾಡಿದ್ದಾನೆ, ಯಾವ ಕುಂಬಾರ ನಿಮ್ಮ ಒಂದು ದೇಹವನ್ನು ತಯಾರು ಮಾಡಿದ್ದಾನೆ, ಆ ತಯಾರು ಮಾಡಿದಂತಹ ದೇಹವನ್ನು ಸಂತೆಯೊಳಗೆ ಅವನು ಅದನ್ನು ಮಾರ್ತಾನಂತೆ. ಆ ಒಂದು ಸಂತೆ ಅನ್ನೋ ಒಂದು ಜೀವನದಲ್ಲಿ ನೀವೇನು ನಿಮ್ಮ ಒಂದು ಜೀವನದ ಒಂದು ಭಾಗ ಇರುತ್ತಲ್ಲ ಅದನ್ನು ನೀವು ತಿಳಿದಿರನೆ. ಅಂದರೆ ಸಂತೆ ಇಲ್ಲಿ ನೋಡಿ, ಸಂತೆ ತೀರಿ ಹೋಗಲಾಗೆ ನಿಂತು ಕೇಳುವವರಿಗೆ. ಸೊ ಕೇಳೋರು ಹೇಳ್ತಾರೆ ಸಂತೆನೇ ಮುಗ್ದೋಗುತ್ತೆ, ಜೀವನ ಅನ್ನೋ ಒಂದು ಸಂತೆ ಮುಗ್ದೋಗುತ್ತೆ. ಸೊ ಕೇಳುವವರಿಗೆ ಏನು ಅಂತ ನಾವು ಉತ್ತರ ಕೊಡೋದು ಅನ್ನೋ ಒಂದು ಭಾಗನ ಇಲ್ಲಿ ಹೇಳ್ತಾರೆ. ಸೊ ಅಂದರೆ ಈ ಒಂದು ಪ್ಯಾರಾಗ್ರಾಫ್ನ ಅರ್ಥ, ಒಂದು ಕುಂಬಾರ, ಯಾವ ಕುಂಬಾರ ಅಂತಲೇ ಗೊತ್ತಿಲ್ಲ, ಆ ಒಂದು ಕುಂಬಾರ ಮಡಕೆಗೆ ಮನುಷ್ಯನ ದೇಹನ ಹೋಲಿಸ್ತಾ ಇರೋದು. ಆ ಒಂದು ಕುಂಬಾರ ಎಷ್ಟು ಕಾಲ ತಗೊಂಡ ಆ ಒಂದು ಮಡಕೆ ಅಂದರೆ ಮಾನವನ ಜೀವನ, ಆ ಒಂದು ದೇಹನ ಎಷ್ಟು ಕಾಲ ತಗೊಂಡು ಶೋಧನೆಗಳನ್ನು ಮಾಡಿ ಅದನ್ನು ಅವನು ರಚನೆ ಮಾಡ್ತಾನೆ. ಅದಾದಮೇಲೆ ಜೀವನ ಅನ್ನೋ ಒಂದು ಸಂತೆಯೊಳಗೆ ಅದನ್ನು ಅವನು ಮಾರ್ತಾನೆ. ಅದಾದಮೇಲೆ ಕೆಲವೊಬ್ಬರನ್ನ ಅವರು ಹೊತ್ಕೊಂಡು ಹೋಗ್ತಾರೆ ಆ ಒಂದು ಜೀವನದ ಸಂತೆಯಲ್ಲಿ. ಅದಾದಮೇಲೆ ಕೇಳ್ತಾರೆ, ಕೆಲವೊಬ್ಬ ವ್ಯಕ್ತಿಗಳು ಕೇಳ್ತಾರೆ ಏನು ಜೀವನ ಅನ್ನೋದು. ಕೆಲವೊಬ್ಬರು ಆ ಜೀವನ ಅನ್ನೋದು ಏನು ಅನ್ನೋ ಸತ್ಯನೇ ಅರಿವಿಲ್ದಿರ ತುಂಬ ಸಮಯನ ಕಳೆದೋಗ್ಬಿಟ್ಟಿರ್ತಾರೆ. ಅದು ಯಾವ ಸಂದರ್ಭದಲ್ಲಿ ಅಂದರೆ ಸಂತೆ ತೀರಿ ಹೋಗಲಾಗೆ ನಿಂತು ಕೇಳುವವರಿಗೆ. ಸೊ ಜೀವನ ಅನ್ನೋ ಒಂದು ಸಂತೆ ಮುಗಿದಾದರೂ ಕೂಡ ಅವರಿಗೆ ಜೀವನ ಅನ್ನೋ ಒಂದು ಅರ್ಥ ಕೊನೆಗೆ ಸಿಕ್ಕೇ ಇರೋದಿಲ್ಲ. ಸೊ ಅದು ಈ ಒಂದು ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ. ಅದಾದಮೇಲೆ ಕಷ್ಟದೊತ್ತು ಕುದಿಯುತ್ತಿದ್ದೆಲ್ಲ ಹುಚ್ಚ, ಎಷ್ಟು ದುಡಿದು ತುಂಬುತ್ತಿದ್ದೇನಲ್ಲ ನಿಲ್ಲದಿ ನಿನಿತು, ಅಷ್ಟು ಒಸರಿ ಬಸಿಯುತ್ತದನಲ್ಲ ಕೂನ ನಿನಗಿಲ್ಲ. ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ಕಷ್ಟದೊತ್ತು ಕುದಿಯುತ್ತಿದ್ದೆಲ್ಲ ಹುಚ್ಚ ಅಂತಂದರೆ ಸೊ ಜೀವನ ಅಂದರೆ ಕಷ್ಟದ ಸಮಯ, ಈ ಒಂದು ಜೀವನದಲ್ಲಿ ಕಷ್ಟದ ಸಮಯಗಳು ಹೆಂಗೆ ಬರ್ತಾಯಿದೆ ಅಂದರೆ ಕುದಿಯುತ್ತಿರುವ ನೀರಿನಂತೆ ಬರ್ತಾಯಿದೆ. ಆದ್ರೂ ಸಹ ಅವನು ಎಡೆಬಿಡದೆ ಕಷ್ಟಪಟ್ಟು ಎಷ್ಟು ದುಡಿತಾನಂದರೆ ಎಷ್ಟು ದುಡಿದ್ರೂ ಕೂಡ ಅವನಿಗೆ ಸಾಕಾಗೋದಿಲ್ಲ, ಅಂದರೆ ತುಂಬುವುದಿಲ್ಲ, ಅಂದರೆ ಸಾಕಾಗೋದಿಲ್ಲ. ಮತ್ತು ಆ ದುಡ್ದಿರತಕ್ಕಂಥ ದುಡ್ಡು ನಿಲ್ಲೋದಿಲ್ಲ. ಅದಕ್ಕೆ ರೀಸನ್ ಏನು ಅಂತಂದರೆ ಮನುಷ್ಯನ ಆಸೆ ಆಕಾಂಕ್ಷೆಗಳಿಗೆ ಒಂದು ಏನು ಮಿತಿನೇ ಇಲ್ಲ. ಆ ಒಂದು ರೀಸನ್ಗೋಸ್ಕರ ಈ ಒಂದು ಪ್ಯಾರಾಗ್ರಾಫಲ್ಲಿ ಕವಿ ಹೇಳ್ತಾ ಇದ್ದಾರೆ, ಅಷ್ಟು ಒಸರಿ ಬಸಿಯುವುದನ್ನೆಲ್ಲ ಕೂನ. ಸೊ ಅವರಿಗೆ ಜೀವನ ಅನ್ನೋದು ಗೊತ್ತಿಲ್ಲ. ಸೊ ಅವರಿಗೆ ಜೀವನ ಅನ್ನೋದು ಅರಿಯುವ ಒಂದು ಭಾಗ ಆಗಿದೆ ಅನ್ನೋದನ್ನು ಇಲ್ಲಿ ಅವರು ತಿಳಿಸ್ತಾರೆ. ನೀರಿನಂತೆ ಹರಿದು ಹೋಗ್ತಾನೆ ಇರುತ್ತೆ ಜೀವನ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಸೊ ಅವ್ರು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಸಹ ಆ ಒಂದು ದುಡ್ಡು ನಿಲ್ಲೋದಿಲ್ಲ ಮತ್ತು ಅದು ತುಂಬೋದಿಲ್ಲ.
ಯಾಕಂದರೆ ಮನುಷ್ಯನ ಒಂದು ದೇಹದಕ್ಕೆ ಸೊ ಆಸೆ ಆಕಾಂಕ್ಷೆ ಮಿತಿ ಅನ್ನೋದು ಏನೂ ಇರೋದಿಲ್ಲ. ಸೊ ಅದಕ್ಕೆ ಎಷ್ಟು ದುಡಿದ್ರೂ ಕೂಡ ಅದು ನಿಲ್ಲೋದಿಲ್ಲ. ಸೊ ಅದನ್ನು ಈ ಪ್ಯಾರಾಗ್ರಾಫಲ್ಲಿ ನೋಡ್ಬೋದು. ನೆಕ್ಸ್ಟ್, ನಟ್ಟ ನಡುವೆ ಗಂಟು ಬಿದ್ದು ಕೊಟ್ಟು ನಿನಗೆ ಕಷ್ಟ ವಿಧ ವಿಧ, ಕಟ್ಟ ಕಡೆಗೆ ಕೈಯೇ ಬಿಟ್ಟು ಕೆಟ್ಟು ಮಣ್ಣು ಕೂಡುತ್ತದೆ. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಟ್ಟ ನಡುವೆ ಗಂಟು ಬಿದ್ದಂದರೆ ಈ ಜೀವನ ಅನ್ನೋ ಒಂದು ಭಾಗದಲ್ಲಿ ಅದರಲ್ಲ ಮಧ್ಯಭಾಗದಲ್ಲಿ ನಟ್ಟ ನಡುವೆ ಗಂಟು ಬಿದ್ದ ಮಧ್ಯಭಾಗದಲ್ಲಿ ಸಂಪತ್ತು, ಸಂಬಂಧಿಕರು, ಸೊ ಇವುಗೋಸ್ಕರ ಅವರು ತಮ್ಮ ಜೀವನದಲ್ಲಿ ಕಷ್ಟ ಅನ್ನೋ ವಿಧ ವಿಧ ರೀತಿಯಾದಂತಹ ಕಷ್ಟಗಳನ್ನ ಪಡ್ತಾನೆ. ಬಟ್ ಅವರ ಆಸೆ ಆಕಾಂಕ್ಷೆಗಳಿಗೆ ಯಾವುದೇ ರೀತಿಯಾದಂಥ ಮಿತಿಗಳಿರಲ್ಲ. ಸಂಪತ್ತು, ಸಂಬಂಧಿಕರು ಅಂತ ಓಡ್ತಿರ್ತಾರೆ. ಬಟ್ ಏನಾಗುತ್ತೆ, ಕಟ್ಟ ಕಡೆಗೆ ಕೈಯ ಬಿಟ್ಟು ಇವೆಲ್ಲ ಕೊನೆಗೆ ಕೈ ಬಿಟ್ಬಿಡುತ್ತೆ. ಸೊ ಅವನ ಒಂದು ದೇಹ ಮಣ್ಣಿನಲ್ಲಿ ನಶಿಸಿ ಹೋಗುತ್ತದೆ ಅನ್ನೋದನ್ನು ಈ ಒಂದು ಲೈನ್ ಹೇಳ್ತಾ ಇದೆ. ಮಸಣಿ ಬುದ್ಧಿ ನೀಗಿ ಕೇಳಮ್ಮ ನಿಜವನರಿತು, ಕುಶಲ ವೇರುವಳ ಮಾತು ತಿಳಿಯಮ್ಮ ಮುಂದೆ ಮಹಾಕಾಲ, ನಿಶೆಯು ಒದಗುತ್ತದೆ ತಂಗೆಮ್ಮ ಪುಸಿಯೆಲ್ಲವಮ್ಮ. ಅಂದರೆ ಹೇಳ್ತಾರೆ, ಸೊ ಅಜ್ಞಾನಿ ಅಥವಾ ಅಜ್ಞಾನವನ್ನು ಬಿಟ್ಟು ನಿಜವಾದ ಸತ್ಯದ ಮಾತುಗಳನ್ನು ಅರಿಯಮ್ಮ ಅಂತ ಕೇಳ್ತಾರೆ. ಅಂದರೆ ಯಾರು ಕುಶಲವೇರುಗಳು ಅಂದರೆ ಯಾರು ಬುದ್ಧಿವಂತರಿರ್ತಾರಲ್ಲ ಅವರ ಮಾತನ್ನು ಕೇಳಮ್ಮ. ಯಾಕಂದರೆ ಸಾವು ಅನ್ನೋದು ಯಾವಾಗ ಬೇಕಾದ್ರೂ ಕಂಪಿಸುತ್ತದೆ ಅಂತ ಯಾರು ಒಂದು ಜ್ಞಾನಿ ಇರ್ತಾರಲ್ಲ ಅವ್ರ ಮಾತುಗಳನ್ನ ಕೇಳಮ್ಮ. ಅಜ್ಞಾನದ ಮಾತುಗಳನ್ನ ಕೇಳಬೇಡ, ಅಜ್ಞಾನಿಯವರ ಮಾತುಗಳನ್ನ ಕೇಳಬೇಡ, ಜ್ಞಾನಿಯವರ ಮಾತುಗಳನ್ನು ಕೇಳಿ ನಡ್ಕೋ. ಸೊ ಸಾವು ಅನ್ನೋದು ಯಾವಾಗ ಬೇಕಾದರೂ ಕಂಪಿಸುತ್ತದೆ. ತಂಗೆಮ್ಮ ಅಂದರೆ ತಂಗಿ ಅನ್ನೋ ಒಂದು, ಅದು ಸುಳ್ಳಲ್ಲಮ್ಮ, ಅದು ಪುಸಿಯಲ್ಲಮ್ಮ ಅನ್ನೋ ಒಂದು ರೀತಿಯಲ್ಲಿ ಸೊ ಇಲ್ಲಿ ಹೇಳ್ತಾರೆ. ಸೊ ಜ್ಞಾನಿಯ ಮಾತುಗಳನ್ನ ಕೇಳಿ ಅಂತ ಈ ಒಂದು ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ. ಕುಶಲ ವೇರುಗಳು ಅಂದರೆ ಸೊ ಜ್ಞಾನಿರು, ಮಸಣಿ ಬುದ್ಧಿ ಅಂದರೆ ಈ ಅಜ್ಞಾನ ಇರ್ತಾರಲ್ಲ ಅಜ್ಞಾನಿಗಳು, ಸೊ ಅವರು ಕುಶಲ ವೇರುಗಳು ಅಂದರೆ ಜ್ಞಾನಿಗಳು. ಇಲ್ಲಿ ತಂಗಿಗೆ ಹೇಳುವ ರೀತಿಯಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟು, ಮಸಿಯ ಗಡಿಗಿಡಿದು ಹಸನ ಮಾಡಿ ವಸುದೇಗದೀಕ ಶ್ರೀರಾಮ ಪಾದ ಕುಸುಮ ಕರ್ಪಿಸಿ ಧನ್ಯಳಾಗಿ ಅಸಮ ಮೋಕ್ಷ ಪದವಿ ಪಡೆಯಿ. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಕೊನೆಗೆ ಶ್ರೀರಾಮರ ಪಾದಕ್ಕೆ ನಾವು ಏನು ಮಾಡಬೇಕು, ಶರಣಾಗಬೇಕಾಗುತ್ತೆ. ಸೊ ಕುಸುಮ ಕರ್ಪಿಸಿ ಅಂತಂದರೆ ವಿಧ ವಿಧವಾದಂತಹ ಹೂವುಗಳನ್ನು ಶ್ರೀರಾಮನ ಪಾದಗಳಿಗೆ ಅರ್ಪಿಸಿ ಸೊ ಧನ್ಯಲಾಗಬೇಕು. ಅದಾದಮೇಲೆ ಅವರಿಂದ ಮೋಕ್ಷ ಪಡಿಬೇಕು ಅನ್ನೋ ಒಂದು ಸಲಹೆನ ಈ ಒಂದು ಪದ್ಯದಲ್ಲಿ ನಮ್ಮ ಶ್ರೀರಾಮದಾಸರು ಬರೆದಿರ್ತಕ್ಕಂಥದ್ದು. ಐ ಹೋಪ್ ನಿಮಗಿದು ಅರ್ಥ ಆಗಿದೆ ಅನಿಸುತ್ತೆ. ಇಲ್ಲಿ ಶ್ರೀರಾಮದಾಸರು ಏನು ಮಾಡ್ತಾರೆ ಅಂದರೆ, ಒಂದು ಮಡಿಕೆಯನ್ನು ತಗೊಂಡು ಆ ಒಂದು ಒಸರುವ ಮಡಿಕೆ ಅಂದರೆ ಏನು ತುಂಬಿದ ಮಡಿಕೆ ಸೋಡ್ತಾ ಇದೆಯಲ್ವಾ, ಆ ಒಂದು ಮಡಿಕೆಯನ್ನು ತಗೊಂಡು ಆ ಮಡಿಕೆನ ಮನುಷ್ಯನ ದೇಹಕ್ಕೆ ಹೋಲಿಕೆ ಮಾಡಿ ಅವನ ದೇಹ ಎಲ್ಲಿ ಕುಂಬಾರ ಯಾವ ರೀತಿ ತಯಾರು ಮಾಡ್ದ, ಯಾವ ರೀತಿ ಅವನು ಸಂತೆಯಲ್ಲಿ ಮಾಡ್ದ, ಆ ಒಂದು ಅರ್ಥ ಸಂತೆ ಜೀವನ ಅನ್ನೋ ಒಂದು ಸಂತೆ ಮುಗಿದಾದ ಮೇಲೂ ಕೂಡ ಜೀವನದ ಬಗ್ಗೆ ತಿಳಿದೇ ಇರೋಂಥ ಆ ಮಡಿಕೆಗಳು ಅದು ಯಾವ ರೀತಿ ಇತ್ತು, ಯಾವ ರೀತಿ ಎಷ್ಟು ದುಡಿದ್ರೂ ಕೂಡ ಯಾಕೆ ನಿಲ್ತಾ ಇಲ್ಲ, ಯಾಕಂದರೆ ಆಸೆ ಆಕಾಂಕ್ಷೆಗಳು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಸಂಪತ್ತು ಸಂಬಂಧಿಕರು ಅಂತ ಓಡ್ತಾ ಇರ್ತಾರೆ. ಅದಾದಮೇಲೆ ಯಾವುದೂ ಕೊನೆಗೆ ಬರಲ್ಲ. ಮುಂದೆ ಒಂದಿನ ಆ ದೇಹ ಕೆಟ್ಟು ಮಣ್ಣಿನಲ್ಲಿ ನಶಿಸಿ ಹೋಗುತ್ತೆ. ಅದಾದಮೇಲೆ ಹೇಳ್ತಾರೆ, ಜ್ಞಾನಿಗಳ ಮಾತನ್ನು ಕೇಳಬೇಕು, ಅಜ್ಞಾನಿಗಳ ಮಾತನ್ನಲ್ಲ ಅಂತ ಹೇಳಿ ಕೊನೆಗೆ ಶ್ರೀರಾಮರ ಪಾದಕ್ಕೆ ಶರಣಾಗಿ ಅವರಿಗೆ ಹೂ ಮಾಲೆಗಳನ್ನು ಅರ್ಪಿಸಿ ಮೋಕ್ಷನ ಪಡಿಬೇಕು ಅನ್ನೋ ಒಂದು ಸಲಹೆನ ಯಾರು ಕೊಡ್ತಾರೆ, ಶ್ರೀರಾಮದಾಸರು. ಸೊ ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗುತ್ತೆ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್.